ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 52 ಮಿನಿ ವ್ಲಾಗ್. ಸೊ ಎಷ್ಟೊಂದು ದಿನದ ಮೇಲೆ ಯೋಗಾಸನ ಮಾಡ್ತಿದ್ದೆ, ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು ಗೈಸ್, ಅದಕ್ಕೆ ರೀಸೆಂಟಾಗಿ ಮಾಡ್ತಿರ್ಲಿಲ್ಲ. ಸೊ ಇವಾಗೆಲ್ಲ ಸರೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಯೋಗಾಸನ ಮಾಡ್ಕೊಂಡು, ಅದು ಶುಕ್ರವಾರ ಆಗಿತ್ತಲ್ವ, ಅದಕ್ಕೆ ಬೇಗ ರೆಡಿ ಆಗಬೇಕಿತ್ತು. ಅಷ್ಟರಲ್ಲಿ ಟಾಮಿ ಮನೆ ಹತ್ರ ಹುಡ್ಕೊಂಡ್ಬಿಟ್ಟಿದ್ದ. ನಾನು ನನಗೆ ಊಟ ಕೊಡೋಕೆ ಹೋಗಿಲ್ಲ, ಲೇಟ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿ ಆಗಿದೆ. ಇವತ್ತು ಅಮ್ಮನ ವಾರ ಆಗಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ಫೈನಲ್ ಲುಕ್ ಹೀಗಿತ್ತು. ಬನ್ನಿ ಅಮ್ಮನ ದರ್ಶನ ಮಾಡ್ಕೊಂಡು ಬರೋಕ್ಕೆ ಹೋಗೋಣ ದೇವಸ್ಥಾನಕ್ಕೆ. ಸೊ ಅದಕ್ಕೆ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಬಂದಿದ್ದೆ ಗೈಸ್, ಬನ್ನಿ ದರ್ಶನ ಮಾಡ್ಕೊಳ್ಳಿ. ಸೊ ಹೋದಾಗ ಪೂಜೆ ನಡೀತಿತ್ತು. ಆಮೇಲೆ ಪೂಜಾರಿ ನನಗೆ ಮಲ್ಲಿಗೆ ಹೂವು ಕಳಿಸಿದ್ರು. ಸೊ ನನಗೆ ಮಲ್ಲಿಗೆ ಹೂವು ಅಂತ ಅಂದರೆ ಇಷ್ಟ, ಅದರಲ್ಲೂ ನಮ್ಮ ಲಕ್ಷ್ಮಿ ಗುಡಿಸ್ಬೇಕು ಅಂತ ಅಂದರೆ ತುಂಬ ಇಷ್ಟ. ಸೊ ನಾನು ಇಟ್ಕೊಂಡು ತಲೆಗೆ, ಆಮೇಲೆ ನಾಶ ಮಾಡೋಣ ಅಂತ ಅಂದ್ಬಿಟ್ಟು ಲಚ್ಚ ಪರೋಟ ಬಿಸಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ರಾಹುಲ ಮತ್ತೆ ಬರ್ತಾ ಬಂದಿದ್ದರು. ಸೊ ನಾನು ಅವ್ರಿಗೂ ಒಂದೊಂದು ಲಚ್ಚ ಪರೋಟ ಹಾಕ್ಕೊಟ್ಟೆ. ಸೊ ಅವರಿಬ್ಬರು ನಾಷ್ಟ ಮಾಡ್ತಿದ್ರು. ಸೊ ನಾಷ್ಟ ಮಾಡ್ಕೊಂಡು ಆಮೇಲೆ ಮಧ್ಯಾಹ್ನ ಮಳೆ ಬರ್ತಿತ್ತು ಅಂದ್ಬಿಟ್ಟು ನಮ್ಮ ಜಿಮ್ಮಿ ಬೆಚ್ಚಿಗೆ ನನ್ನ ತೊಡೆ ಮೇಲೆ ಮನಗಿದ್ದ. ಆಮೇಲೆ ನಮ್ಮ ಆಯುಷಿಗೆ ಸ್ವಲ್ಪ ಇರಿಟೇಟ್ ಮಾಡ್ತಿದ್ದೆ. ಅವ್ನಿಗೆ ಇರಿಟೇಟ್ ಮಾಡಬೇಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಮಜಾ ಬರ್ತದೆ. ಸೊ ಆಮೇಲೆ ಸಂಜೆ ಆಗಿತ್ತು ಅಂತ ನಮ್ಮ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡೋಗಿದ್ದೆ. ಸೊ ಗೈಸ್, ಇಲ್ಲಿಗೆ ನನ್ನ ಮಿನಿ ವ್ಲಾಗ್ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ, ಬಾಯ್ ಬಾಯ್, ಸಿ ಯು.